ಇಸ್ಲಾಂ ಧರ್ಮದ ಶತ್ರುವಾಗಿದ್ದ ಅಬೂ ಜಹಲ್, ಆ ಅಬೂ ಜಹಲನ ಮಗ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಒಂದು ಅದ್ಭುತ ಚರಿತ್ರೆ ಇದು. ಚರಿತ್ರೆಗೆ ಸಾಕ್ಷಿಯಾದ ಆ ಸುಂದರ ಕ್ಷಣ ಹೇಗಿತ್ತು ಗೊತ್ತಿದೆಯಾ? ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಬನ್ನಿ ಗೆಳೆಯರೆ, 1000 ವರ್ಷಗಳ ಹಿಂದೆ ಅರಬ್ ಮರುಭೂಮಿಯಲ್ಲಿ ನಡೆದ ಇತಿಹಾಸಗಳ ವಿಸ್ಮಯ ಲೋಕಕ್ಕೆ ಹೋಗೋಣ. ಅಬೂ ಜಹಲ್ ಇಸ್ಲಾಮಿನ ಪರಮ ಶತ್ರುವಾಗಿದ್ದ. ಪ್ರವಾದಿಯನ್ನು ಮತ್ತು ಮುಸ್ಲಿಮರನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿ ಮುಸ್ಲಿಂ ಮುಕ್ತ ಮಕ್ಕಾ ನಗರ ಮಾಡಲು ರಾತ್ರಿ ಹಗಲು ಪಣತೊಟ್ಟ ವ್ಯಕ್ತಿಯಾಗಿದ್ದಾನೆ ಅಬೂ ಜಹಲ್. ಆದರೆ ಅಲ್ಲಾಹನ ವಿಧಿ ಬೇರೆಯೇ ಆಗಿತ್ತು. ಬದರ್ ಎಂಬ ಜಾಗದಲ್ಲಿ ಮುಸ್ಲಿಮರು ಮತ್ತು ಕುರೈಶಿಗಳ ನಡುವೆ ನಡೆದ ಯುದ್ಧದಲ್ಲಿ ಅಬೂ ಜಹಲ್ ಸತ್ತು ಹೋಗಿದ್ದ. ಈ ಯುದ್ಧವನ್ನು ಬದರ್ ಯುದ್ಧ ಎಂದು ಕರೆಯುತ್ತಾರೆ. ನಂತರ ಅವನ ಮಗ ಇಕ್ರಿಮಾ ಕೂಡ ತಂದೆಯ ಹಾಗೆ ಮುಸ್ಲಿಮರನ್ನು ವಿರೋಧಿಸುವುದರಲ್ಲಿ ಯಾವತ್ತು ಮುಂದೆ ಇರುತ್ತಿದ್ದರು. ಇನ್ನು ನಾವು ಇಕ್ರಿಮಾ ಇಸ್ಲಾಮಿಗೆ ಹೇಗೆ ಮತಾಂತರಗೊಂಡರು ಎಂದು ನೋಡೋಣ. ಪರಿಶುದ್ಧವಾದ ಮಕ್ಕಾ ಕುರೈಶಿಗಳ ಕೈಯಿಂದ ಸ್ವತಂತ್ರಗೊಳಿಸಿ ಮುಸ್ಲಿಮರು ವಶಪಡಿಸಿಕೊಂಡ ದಿನ, ಮಕ್ಕಾ ವಿಜಯದ ದಿನ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ದೊಡ್ಡ ತಂಡವನ್ನು 4 ತುಂಡಾಗಿ ವಿಭಜಿಸಿದರು. 4 ದಿಕ್ಕುಗಳಲ್ಲಿ ಮಕ್ಕಾ ಪ್ರವೇಶಿಸಲು ಹೇಳಿದರು. ಏನು ಮಾಡಬೇಕೆಂದು ತಿಳಿಯದೆ ಪರಿಭ್ರಾಂತರಾದ ಕುರೈಶಿಗಳಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂದೇಶ ಲಭಿಸಿತು. ಬಾಗಿಲು ಮುಚ್ಚಿ ಸ್ವಂತ ಮನೆಯಲ್ಲಿ ಕುಳಿತುಕೊಳ್ಳಿ, ಇಲ್ಲದಿದ್ದರೆ ಮಸ್ಜಿದುಲ್ ಹರಾಮಿನಲ್ಲಿ ಆಶ್ರಯ ಪಡೆಯಿರಿ, ಅದಲ್ಲದಿದ್ದರೆ ಅಬೂ ಸುಫಿಯಾನ್ ರವರ ವಸತಿಯಲ್ಲಿ ಕುಳಿತುಕೊಳ್ಳಿ, ನೀವು ಸಂರಕ್ಷಿತರಾಗಿದ್ದೀರಿ. ಖಾಲಿದ್ ಇಬ್ನ್ ವಲೀದ್ ರಲಿಯಲ್ಲಾಹು ಅನ್ಹು ರವರ ಸೈನ್ಯವನ್ನು ತಡೆಯಲು ಇಕ್ರಮತಿನ ಮತ್ತು ಸಫ್ವಾನ್ ರವರ ಒಂದು ಶ್ರಮ ನಡೆಯಿತು. 2 ಮುಸ್ಲಿಮರು ಮತ್ತು 13 ಕುರೈಶಿಗಳು ಹತರಾದರು. ಅದಲ್ಲದೆ ಮತ್ಯಾವುದೇ ಸಂಘಕ್ಕೆ ತೊಂದರೆಯಾಗಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಅಬಾಲಯವನ್ನು ಸುತ್ತುವರಿದು ಜನರನ್ನುದ್ದೇಶಿಸಿ ಮನಸ್ಸಿನ ಅಂತರಾಳಕ್ಕೆ ಮುಟ್ಟುವಂತಹ ಉಪದೇಶವನ್ನು ನೀಡಿದರು. ಮುಸ್ಲಿಮರು ಆ ಉಪದೇಶವನ್ನು ಆಲಿಸಿದರು. ಕುರೈಶಿಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಇನ್ನು ನಿಮ್ಮನ್ನು ನಾನೇನು ಮಾಡುತ್ತೇನೆಂದು ನೀವು ಚಿಂತಿಸಿದ್ದೀರಿ? ಆಗ ಕುರೈಶಿಗಳು ಉತ್ತರ ಕೊಟ್ಟರು, ತಾವು ಉದಾರತೆಯ ಕಾರುಣ್ಯದ ಪ್ರತೀಕವೆಂದು ನಮಗೆ ಗೊತ್ತು ಎಂದಾಗಿದೆ ಅವರ ಪ್ರತಿಕ್ರಿಯೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರಿಗೂ ಕ್ಷಮಿಸಿದರು. ಹಿಂದಿರುಗಿ ಹೋಗಿ ನೀವು ಸ್ವತಂತ್ರರಾಗಿದ್ದೀರಿ ಎಂದು ಅಲ್ಲಿಂದ ಘೋಷಿಸಿದರು. ಕ್ಷಮಿಸಲಾಗದ ಅತ್ಯಂತ ಕ್ರೂರರಾದ 4 ಮಂದಿಯನ್ನು ಈ ಮಾತಿನಿಂದ ಹೊರಗಿಟ್ಟರು. ಖಾಲಿದ್ ಇಬ್ನ್ ವಲೀದ್ ರಲಿಯಲ್ಲಾಹು ಅನ್ಹು ರವರೊಂದಿಗೆ ಯುದ್ಧದಲ್ಲಿ ಸೋತು ಹೋದ ಇಕ್ರಿಮತ್ ಇಬ್ನ್ ಅಬೂ ಜಹಲ್ ಇನ್ನು ಮಕ್ಕಾದಲ್ಲಿ ನೆಲೆಸುವುದು ಸರಿಯಲ್ಲ ಅಂದುಕೊಂಡು ಕಡಲ ದಡೆಗೆ ಅತಿ ವೇಗದಲ್ಲಿ ಪ್ರಯಾಣ ಬೆಳೆಸಿದರು. ಬಂದರು ಪ್ರದೇಶಕ್ಕೆ ತಲುಪಿದಾಗ ಯಾತ್ರೆ ನಿಲ್ಲಿಸಿದರು. ಹಡಗು ಅಬ್ಸಿನಿಯಾಕ್ಕೆ ಹೋಗಲು ಹೊರಟಿರುವುದು. ಅಲ್ಲಾಹನಲ್ಲದೆ ಆರಾಧ್ಯ ಕರ್ತನಿಲ್ಲ ಎಂದು ಹೇಳಿದರೆ ಮಾತ್ರ ಹಡಗಿಗೆ ಹತ್ತಬಹುದು ಎಂದು ನಾವಿಕ ಹೇಳಿದ. ಇದನ್ನು ಕೇಳಿದ ಇಕ್ರಮ ಹೇಳಿದರು, ಇದೆಂಥ ಕತೆ? ಈ ವಾಕ್ಯವನ್ನು ಉಚ್ಚರಿಸದ ಕಾರಣದಿಂದ ಮಕ್ಕಾದಿಂದ ಹೊರಟು ಬಂದದ್ದು ಇಕ್ರಿಮತ್ ಮನಸ್ಸಿನಲ್ಲಿಯೇ ಚಿಂತಿಸಿದರು. ಎಷ್ಟು ವಾಗ್ವಾದ ಮಾಡಿದರೂ ಪ್ರಯೋಜನವಿಲ್ಲ. ನಾವಿಕ ಹೇಳಿದನು, ಹಡಗು ಎಲ್ಲ ಆಪತ್ತಿನಿಂದ ರಕ್ಷಣೆ ಹೊಂದಬೇಕಾದರೆ ಎಲ್ಲರೂ ಈ ವಾಕ್ಯವನ್ನು ಉಚ್ಚರಿಸಲೇಬೇಕು. ಅವರು ಹೇಳಿದರು, ಕಡಲ ದೇವನೇ ಅಲ್ಲವೇ ಕರೆಯ ದೇವರು? ಕಡಲಿಗೆ ಅದೇ ಬೇಕೆಂದರೆ ತೀರಕ್ಕೆ ಅದೇಕೆ ಬೇಡ ಎಂದು ಚಿಂತಿಸುತ್ತಾ ಇಕ್ರಿಮತ್ ಮಕ್ಕಾಗೆ ಹಿಂದಿರುಗಿದರು. ಇದರೆಡೆಯಲ್ಲಿ ಇಕ್ರಿಮತಿನ ಪತ್ನಿ ಹಕೀಮ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ಹೋಗಿ ಇಸ್ಲಾಂ ಸ್ವೀಕರಿಸಿದೊಡನೆ ತನ್ನ ಪತಿಗೆ ಬೇಕಾಗಿ ಕ್ಷಮೆ ಯಾಚಿಸಿದ್ದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕೆ ಸಮ್ಮತಿಸಿದರು. ತಕ್ಷಣ ಹಕೀಮ್ ರಲಿಯಲ್ಲಾಹು ಅನ್ಹಾ ತನ್ನ ಪತಿಯನ್ನು ಹುಡುಕುತ್ತಾ ಹೊರಟರು. ಕಡಲ ತೀರದಿಂದ ಹಿಂದಿರುಗುತ್ತಿದ್ದ ಇಕ್ರಿಮತನನ್ನು ಹಕೀಮ್ ತಿರುದೂತರ ಬಳಿ ಕರೆದುಕೊಂಡು ಹೋದರು. ಇಕ್ರಿಮತನ್ನು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೃಸ್ವವಾಗಿ ಸ್ವಾಗತಿಸಿದರು. ಇಕ್ರಿಮತಿನ ಮನಸ್ಸಿಗೆ ನೋವುಂಟಾಗಬಾರದೆಂದು ಅನುಚರರಲ್ಲಿ ಅಬೂ ಜಹಲ್ನನ್ನು ಬಯ್ಯಬಾರದೆಂದು ಹೇಳಿದರು. ಪ್ರವಾದಿಯ ಸನ್ನಿಧಿಯಲ್ಲಿ ನಿಂತುಕೊಂಡು ಇಕ್ರಿಮತ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು.